ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ವಿಡಿಯೋಗೆ ಹೋಗಿಬಿಡೋಣ. ಆ್ಯಕ್ಚುಲಿ ಇವತ್ತು ಅದು ಹೇಳ್ತಿದ್ದರೆ ನಮ್ಮ ಕಾಲೇಜಲ್ಲಿ ಈವೆಂಟ್ ನಡೀತಾ ಇತ್ತು. ಹಾಗಾಗಿ ಲೈಕ್ ಡೇ 1 ಡೇ 2 ಈವೆಂಟ್ ಅದು. ಇಟ್ಸ್ ಕಾಲ್ಡ್ ಯುವತರಂಗ್. ಯಾಕಂದರೆ ಅದು ಇಂಟರ್ ಕಾಲೇಜಿಯೇಟ್ ಫಂಕ್ಷನ್ ಆಗಿರೋದ್ರಿಂದ ಹಾಗೆ ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ದೆ. ಬಿಕಾಸ್ ಇವತ್ತು ಲೇಟ್ ಆಗಿಬಿಟ್ಟಿತ್ತು. 7:30ಗೆ ಐ ವಾಂಟೆಡ್ ಟು ಬಿ ದ್ಯಾರ್, ಬಟ್ ದೆನ್ ಐ ಕುಡಂಟ್ ಬಿ ಆನ್ ಟೈಮ್. ಸರಿ ಅಂತ ಆಟೋ ಬುಕ್ ಮಾಡಿದೆ. ಸರಿ ಟ್ರಾಫಿಕ್ ಇಲ್ಲ ಅಂತ ಖುಷಿ ಪಟ್ಟೆ. ಅಲ್ಲಿ ನೋಡಿದ್ರೆ ಸಿಗ್ನಲ್ ಆಗಿಬಿಟ್ಟಿದ್ರು ಗುರು. ಆಮೇಲೆ ಹೋಗಿದೆ. ಆಮೇಲೆ ನೋಡಿದ್ರೆ ತಾರ್ ಬಂತು. ಆ ತಾರಲ್ಲಿ ಕ್ಯೂಟ್ ಪಪ್ಪಿ ಬೇರೆ ಇತ್ತು. ಸರಿ ಅಂತ ಅದು ಕ್ಯಾಪ್ಚರ್ ಮಾಡೋಣ ಅಂದ್ಕೊಳೋ ಅಷ್ಟರಲ್ಲಿ ಸರಿ ಸ್ಲೋವಾಗಿ ಹೋಗೋದು ನೋಡಿ ಕ್ಯಾಪ್ಚರ್ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು, ಬಟ್ ದೆನ್ ಆಗಿಲ್ಲ. ಬಿಕಾಸ್ ಆಮೇಲೆ ಸಿಗ್ನಲ್ನು ಬಿಟ್ಟರು. ಸರಿ ಆಟೋ ಅಂಕಲ್ ಬೇಗ ಬೇಗ ಹೋಗಿ ನಂಗೆ ಟೈಮ್ ಆಗ್ತಿದೆ ಅಂತ ಹೇಳಿ ಆಟೋ ಅಂಕಲ್ಗೂ ಫುಲ್ ತಲೆ ತಿಂದಾಕ್ಬಿಟ್ಟೆ. ಕೊನೆಗೂ ಅಂಕಲು ಕಾಲೇಜ್ ಹತ್ರ ರೀಚ್ ಆಗಕ್ಕೆ ಬಿಟ್ಟರು. ಕ್ಯಾಶ್ ಕೊಟ್ಟು ಅಂಕಲ್ಗೆ ಬಾಯ್ ಬಾಯ್ ಹೇಳಿ ಆಮೇಲೆ ಹಂಗೆ ಬಂದೆ. ಎಂಟ್ರೆನ್ಸಲ್ಲಿ ನೋಡಿದ್ರೆ NCC ಅವರಿದ್ದರು. NCC ಅಂದ್ರೇ ಎಲ್ಲ ಕಾಲೇಜಲ್ಲೂ ಒಂಥರ ಏನು ಹೇಳೋದು, ಇಟ್ಸ್ ಲೈಕ್ ಫುಲ್ ಬೋಲ್ಡ್, ಅಂದರೆ ಒಂಥರ ಸ್ಟ್ಯಾಂಡರ್ಡ್ ಗಾಯ್ಸ್. ಅಂದರೆ ಇವ್ರನ್ನ ಎಂತಕ್ಕೆ ನಿಲ್ಲಿಸಿದ್ದು ಅಂದರೆ ಲೈಕ್ ಸೆಕ್ಯೂರಿಟಿ ಚೆಕಪ್ಗಾಗಿ. ಹಂಗಾಗಿ ಎಲ್ಲ ಮಾಡಿ ಎಲ್ಲ ಬಂದೆ. ಆಮೇಲೆ ನಿರಂಜನ್ ಬಂದ. ಏನಕ್ಕ ಬೆಳಗ್ಗೆ ಬ್ಲಾಗ್ಸಾ ಅಂತ ಕೇಳ್ದ. ಸರಿ ಎಲ್ಲ ಒಂದ್ಸರಿ ಏನೇನೆಲ್ಲ ಕರೆಕ್ಟ್ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡು, ಬಿಕಾಸ್ ಕಾಂಪಿಟೇಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಲೈಕ್ ಅರೌಂಡ್ 25 ಮಿನಿಟ್ಸ್ ಡಿಲೇ ಆಗಿತ್ತು. ಆಮೇಲೆ ಇಲ್ಲಿ ಬಂದೆ. ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು. ಬಟ್ ದೆನ್ ಈ ಸರಿ ಓನ್ಲಿ 3 ಟೀಮ್ಸ್ ಇದ್ದಿದ್ದು. ಈ ಸರಿ ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇತ್ತು. ಹಾಗಾಗಿ ನೀವು ನೋಡ್ಬೋದು. ಸೊ ಇದೇ 3 ಟೀಮ್ಸಲ್ಲಿ ನಾವು ಫಸ್ಟು, ಸೆಕೆಂಡ್, ಥರ್ಡ್ ಅಂತ ಕೊಡಬೇಕಾಗಿತ್ತು. ಸೊ ಎಲ್ಲ ಒಂದೊಂದಾಗಿ ನೋಡ್ಕೊಂಡು ಹೋದೆ. ನೋಡಿ ಇವ್ರು ಫ್ಲವರ್ ಮಾಡಿದ್ದಾರೆ. ಅವ್ರೇನು ಮಾಡಿದರು ಅಂತ ಗೊತ್ತಾಗಿಲ್ಲ. ಅವರು ಅದೇ ಫ್ಲವರೇ. ಯೂಶಲಿ ಗರ್ಲ್ಸ್ ಹೇಳಬೇಕಾ ರಂಗೋಲಿಯಲ್ಲಿ ಬೆಸ್ಟ್ ಆಗಿರ್ತಾರೆ. ಗರ್ಲ್ಸ್ ಮಾತ್ರ ಮಾಡ್ತಾರೆ, ಬಾಯ್ಸು ಮಾಡ್ತಾರೆ ಗುರು ಅಂತ ಹೇಳಿ ಅಲ್ಲಿ ಇನ್ನೊಬ್ರು ಬೇರೆ ಹಾಕಿದ್ರು. ನೋಡಿ ಇವನೇ ಹಾಕಿದ್ದು ವಿಘ್ನೇಶ್ ಅಂತ, ಅವನು ರಂಗೋಲಿ ಹಾಕಿದ್ದ. ಸರಿ ಹಾಗೆ ಮುಗಿಸ್ಕೊಂಡು ಅಲ್ಲಿ ಸ್ಟಾಲ್ ಕಡೆ ಅಂತ ಹೋಗಿದ್ದೆ. ಬಿಕಾಸ್ ಅಲ್ಲಿ ತುಂಬ ಡಿಫ್ರೆಂಟ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಬಟ್ ಅದು ಯಾವುದು ಇನ್ನೂ ಓಪನ್ ಆಗಿರಲಿಲ್ಲ ಅಷ್ಟರಲ್ಲಿ. ಅಂದರೆ ಲೈಕ್ ನೋಡಿ ಇದೆಲ್ಲ ಇನ್ನೂ ಕ್ಲೋಸ್ ಇತ್ತು. ಸರಿ ಓಪನ್ ಆಗಿರೋ ಸ್ಟಾಲ್ಸಿಗೆ ಮಾತ್ರ ಹೋಗೋಣ ಅಂತ ಹೇಳಿಬಿಟ್ಟು ಬಂದ. ನೋಡಿ ಇನ್ನೂ ಯಾವುದೂ ಓಪನ್ನೇ ಆಗಿಲ್ಲ, ಬಿಕಾಸ್ ಜನ್ರೇಟರ್ ಕನೆಕ್ಟ್ ಆಗಿರಲಿಲ್ಲ. ಸೊ ಓಪನ್ ಆಗಿರೋ ಸ್ಟಾಲ್ಸಿಗೆ ಮಾತ್ರ ಹೋದೆ ಏನೇನಿರುತ್ತೆ ಅಂತ. ನೋಡಿ ನನ್ನ ಫ್ರೆಂಡ್ಸೇ ಇದ್ದರು. ಸರಿ ಅಂತ ನೋಡ್ತಾ ಇದ್ದೆ. ಇಲ್ಲಿ ಯಾರು ಫ್ರೆಂಚ್ ಫ್ರೈಸು, ಸ್ಟ್ರಿಂಗು ಅದೆಲ್ಲ ಇಟ್ಟಿದ್ರು. ನೋಡಿ ನೀವು ನೋಡ್ಬೋದು, ಎಲ್ಲ ಕೂತಿದ್ರು. ಸರಿ ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಎಲ್ಲನೂ, ಏನಕ್ಕಾದರೆ ಗೊತ್ತಿಲ್ಲ. ಸೊ ನೋಡಿ 1 2 3 ಶಾಪ್ಸ್ ಅಷ್ಟೇ. ಇನ್ನೊಂದು ಇದು ಯಾವುದು ಇದು ನೋಡಿ ಆಕ್ಸೆಸರಿ ಶಾಪ್ಸ್. ನೋಡಿ ಜ್ಯುವೆಲ್ಸು, ಇಯರಿಂಗ್ಸು, ಕ್ಲಿಪ್ಸು ಇವೆಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ಇವರಿಗೆ ಎಷ್ಟು ಪ್ರಾಫಿಟ್ ಬಂತು ಅಂತ ಗೊತ್ತಿಲ್ಲ ನಮಗೆ. ಮತ್ತು ಆಮೇಲೆ ನೋಡಿ ಎಲ್ಲ ನಾನು ವಿಡಿಯೋ ತೆಗಿತಾ ಇದ್ದೀನಿ ಅಂತ ಗೊತ್ತಾಯಿತು. ಆಮೇಲೆ ಅಲ್ಲಿ ಸರ್ ಕರೆದ್ರು ಅಂತ ಹೋದೆ. ಸರಿ ಆಮೇಲೆ ಸರ್ ಅಲ್ಲಿ ಕ್ವೆಶನ್ಸ್ ಏನೋ ಕೇಳ್ತಾಯಿದ್ರು. ಸರಿ ಹಂಗೆ ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ಮತ್ತು ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಟೀಮ್ ಎಷ್ಟು ಬ್ಯುಸಿ ಇದೆ ಅಂದರೆ ಗೈಸ್, ಟು ಬಿ ಫ್ರ್ಯಾಂಕ್, ಯಾವುದೇ ಒಂದು ಈವೆಂಟ್ ಆಗಲಿ ರಿಜಿಸ್ಟ್ರೇಷನ್ ಟೀಮ್ಗೆ ಹ್ಯಾಟ್ಸ್ ಆಫ್ ಗುರು. ಏನು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ ಅವ್ರ ರಿಜಿಸ್ಟ್ರೇಷನ್ ಟೀಮ್ ಅಂದರೆ ಬೆಳಗ್ಗೆಯಿಂದ ನೈಟ್ ಅಂದರೆ ಅದು ಈವೆಂಟ್ ಮುಗಿಯೋವರೆಗೂ ಅಲ್ಲೇ ಕೂತಿರಬೇಕು. ಸರಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಏನು ಕಾಂಪಿಟೇಷನ್ಗಂತ ಬಂದೆ. ಅಂದರೆ ಲೈಕ್ ಇವಾಗ ಜಡ್ಜಿಂಗ್ ಟೈಮ್ ಅಲ್ವಾ, ಸೊ ನಾನು ಇರಲೇಬೇಕು ಅಂತ ಹೋದೆ. ಎಲ್ಲ ಮುಗಿಸ್ಕೊಂಡು ಸೆಕೆಂಡಿಗೆ ಹೋದೆ. ಮೆಹಂದಿ ಇತ್ತು. ಮೆಹಂದಿಯಲ್ಲಿ ಯಾರೂ ಬರಲ್ಲ ಅಂತ ಅಂದ್ಕೊಂಡೆ, ಬಟ್ ದೆನ್ ಐ ಗಾಟ್ ಸೋ ಮಚ್ ಆಫ್ ಪಾರ್ಟಿಸಿಪೆಂಟ್ಸ್. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಥರ್ಡ್ ಕುಕಿಂಗ್ ವಿತೌಟ್ ಫೈರು. ನೋಡಿ ಗೈಸ್ ಅದೆಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಲೈಕ್ ಇದೆಲ್ಲ ವಿತೌಟ್ ಫೈಯರೇ, ಫುಲ್ ಮೀಲ್ಸು, ಸ್ವೀಟು ನೋಡಿ ಏನೇನೆಲ್ಲ ಮಾಡಿದ್ದಾರೆ. ಅದರಲ್ಲಿ ಬೇರೆ ಜಡ್ಜಸ್ ಬಂದಿದ್ರಲ್ಲ, ಸೊ ಅವರು ಎಕ್ಸ್ಪ್ಲನೇಷನ್ ಬೇರೆ ಕೇಳ್ತಾಯಿದ್ರು ಪಾಪ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಕನ್ಸೋಲ್ ಸಿಸ್ಟಮಿಗೆ ಬಂದೆ. ಕನ್ಸೋಲ್ ಸಿಸ್ಟಮ್ ಅಂದರೆ ನೋಡಿ ಅವ್ರ ಪಾಪ ಏನೋ ಬ್ಯುಸಿಯಲ್ಲಿದ್ರು. ನಾನು ಕರೆದ್ರೆ ಸ್ಮೈಲ್ ಮಾಡು ಅಂದಿದ್ದಕ್ಕೆ ಸ್ಮೈಲ್ ಮಾಡಿಬಿಟ್ರು. ಆಮೇಲೆ ನೋಡಿ ಅವ್ನು ಆದರ್ಶ್ ಅಂತ ಅವನೇನೋ ಕೇಳ್ತಾ ಇದ್ದ. ಅವ್ನು ಕ್ಯಾಪ್ಚರ್ ಇವಾಗ ನೋಡ್ದೆ, ಅಂದರೆ ಅವ್ನು ಪ್ರಸಾದ್ ಅಂತ ಅದೇ ಹೇಳಿದ್ನಲ್ಲ, ಅವ್ನು ನಮ್ಮ ವಿಡಿಯೋ ಹೇಳಲಿಲ್ಲ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ಒಂದೊಂದಾಗಿ ಲಂಚ್ ಟೈಮ್ ಆಗಿತ್ತು. ಲಂಚ್ ಟೈಮ್ ಅಂತ ಬಂದರೆ ಇಲ್ಲಿ ನನ್ನ ಫ್ರೆಂಡ್ಸ್ ಕೂತಿದ್ರಾ. ಸರಿ ಆಯ್ತು ಏನು ಊಟ ಹಾಕಿದ್ದಾರೆ ಅಂತ ನೋಡೋಣ ಅನ್ನೋ ಅಷ್ಟರಲ್ಲಿ ನೋಡಿ ಅಷ್ಟು ಬೇಗ ಪಾಯಸ ಆಡಿ ಒಂದು ಕಪ್ಪಲ್ಲಿ ಹಾಕ್ತಾ ಇದ್ದಾರೆ ಗುರು. ಆದರೆ ಪಾಯಸನೇ ಖಾಲಿ ಆಗಿಬಿಟ್ಟಿತ್ತು. ನೋಡಿ ಪಲಾವ್, ರೈತ ಮತ್ತು ಗೋಬಿ ಮತ್ತು ಪಾಯಸ ಇದು 4ಕ್ಕೆ ಇದ್ದಿದ್ದು. ನೋಡಿ ಅಷ್ಟು ಬೇಗ ಅದೆರಡು ಖಾಲಿನೇ ಆಗಿಬಿಟ್ಟಿತ್ತು. ಅದೇ ಜನ ಗೋಬಿ ತಿಂದ್ರೋ ಬಿಟ್ಟರು ಅಂತಲೇ ಗೊತ್ತಿಲ್ಲ ನಮಗೆ. ಸೊ ಹಿಂಗೆ ನಮ್ಮ ಸ್ಟೂಡೆಂಟ್ಸೇ ಸರ್ವ್ ಮಾಡ್ತಾಯಿದ್ರು ಪಾಪ. ಅಂದರೆ ಅವರೇ ವಾಲಂಟಿಯರಾಗಿ ಮಾಡ್ತಾಯಿದ್ರು.
ನೋಡಿ ರೈಸ್ ಎಷ್ಟಿತ್ತು ಅಂತ. ಬಟ್ ಸದ್ಯ ಅದು ವೇಸ್ಟ್ ಆಗಿರಲಿಲ್ಲ, ಅದು ಅಷ್ಟು ಖುಷಿ ಆಯಿತು. ಸರಿ ಅದೆಲ್ಲ ಈವೆಂಟನ್ನೆಲ್ಲ ಮುಗಿಸ್ಕೊಂಡು, ಎಲ್ಲ ಈವೆಂಟ್ಸು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ವಿಡಿಯೋ ತೆಗಿಯೋಕ್ಕೂ ಟೈಮ್ ಇರಲಿಲ್ಲ. ನೈಟ್ ಆಗಿತ್ತು, ಒಂದು 9:30 ಹಂಗೆ ಏನೋ. ಸೊ ಎಲ್ಲ ಮುಗಿಸ್ಕೊಂಡು ಬೇರೆ ನೆಕ್ಸ್ಟ್ ಡೇ ಪ್ರಿಪೇರ್ ಆಗ್ತಾ ಇದ್ವಿ. ಸೊ ಏನೆಲ್ಲ, ಸೊ ಡೇ 2 ಇದು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.